ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಇರಾನ್ ಮೇಲೆ ದಾಳಿ ಆಗ್ತಾ ಇದ್ದಂತೆ ಖಮೇನಿ ನಾಪತ್ತೆ ಆಗಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ. ಇವತ್ತು ಬೆಳಗ್ಗೆ ಆಯಾತುಲ್ಲಾ ಅಲಿ ಖಮೇನಿ ಮನೆ ಮೇಲೆ ದಾಳಿಯಾಗಿದೆ. ಖಮೇನಿ ಮನೆ ಮೇಲೆ ದಾಳಿಯನ್ನ ಮಾಡಿದ್ದು ಇಸ್ರೇಲ್ ಮತ್ತೆ ಅಮೆರಿಕ. ಇರಾನ್ ಮೇಲೆ ದಾಳಿ ಆಗ್ತಾ ಇದ್ದಂತೆ ಆತ ನಾಪತ್ತೆ ಆಗಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ. ಇವತ್ತು ಬೆಳಗ್ಗೆ ಅವರ ನಿವಾಸದ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಅಟ್ಯಾಕ್ ಮಾಡಿದ್ದು ಇಸ್ರೇಲ್ ಮತ್ತೆ ಅಮೆರಿಕ. ಅವರು ಆ ದಾಳಿ ನಡೆದಂತ ಸಂದರ್ಭದಲ್ಲಿ ಅಲ್ಲಿರ್ಲಿಲ್ಲ ಅನ್ನುವಂಥದ್ದು ಕೂಡ ವರದಿಯಾಗಿದೆ. ಅತ ಇರಾನ್ ಮೇಲಿನ ದಾಳಿ ಬೆನ್ನಲ್ಲೇ ಇಸ್ರೇಲ್ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ತುರ್ತು ಸೇವೆಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಅದರ ಜೊತೆಗೆ ತನ್ನ ವಾಯು ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನು ಕೂಡ ಇಸ್ರೇಲ್ ನಿರ್ಬಂಧಿಸಿದೆ. ಇನ್ನು ಇಸ್ರೇಲ್ ನಡೆಸಿದಂತ ದಾಳಿ ವೇಳೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಏನಿದ್ದಾರೆ ಅವರು ತೆಹರಾನ್ನಲ್ಲಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆತ ಈಗೆಲ್ಲೋ ಅಜ್ಞಾತ ಸ್ಥಳದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರು ನಾಪತ್ತೆ ಆಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಅಧಿಕಾರಿಗಳು ನ್ಯೂಯಾರ್ಕ್ ಟೈಮ್ಸ್ ಮತ್ತು ಬೇರೆ ವರದಿಯ ಪ್ರಕಾರ ಅವರು ಈ ದಾಳಿ ನಡೆದಂಥ ಸಂದರ್ಭದಲ್ಲಿ ಅವರು ಆ ಮನೆಯಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಮತ್ತೊಂದು ಕಡೆ ಈಗ ಇಸ್ರೇಲ್ ಕೂಡ ಪ್ರತಿ ದಾಳಿ ಆಗುವಂತಹ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಇಸ್ರೇಲ್ ಮಾಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ನ ಸರ್ವೋಚ್ಚ ನಾಯಕ ಬೆಳಿಗ್ಗೆ ದಾಳಿಯಾದಂಥ ಸಂದರ್ಭದಲ್ಲಿ ಅಲ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಇನ್ನು ಇರಾನ್ಗೆ ಮೇಲಿಂದಲೇ ಮುಹೂರ್ತವನ್ನ ಇಟ್ಟಿದೆ ಇಸ್ರೇಲ್. ಇರಾನ್ ಮೇಲೆ 30 ವಾರ್ ಜೆಟ್ಗಳು ಹಾರಾಡ್ತಾ ಇದೆ. ಅಲ್ಲಿಗೆ ಇರಾನ್ ಸರ್ವನಾಶ ಆಗೋದು ಫಿಕ್ಸ್. ಯಾವುದೇ ಕ್ಷಣದಲ್ಲಾದರೂ ಜೆಟ್ಗಳು ಬಾಂಬ್ ಅನ್ನ ಹಾಕುತ್ತವೆ. ಟಾಮ್ ಹ್ಯಾಕ್ಸ್ ಮಿಸೈಲ್ಗಳನ್ನ ಬಳಸಿ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಿಗೆ ಇರಾನ್ ಸರ್ವನಾಶ ಫಿಕ್ಸ್ 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 ಅಂತ ಹೇಳಲಾಗ್ತಾ ಇದೆ. ಇರಾನ್ಗೆ ಮೇಲಿಂದಲೇ ಮುಹೂರ್ತವನ್ನ ಇಸ್ರೇಲ್ ಇಡೋದಕ್ಕೆ ಸಜ್ಜಾಗಿದೆ. ಯಾಕೆ ಅಂತಂದ್ರೆ 30 ವಾರ್ ಜೆಟ್ಗಳು ಇರಾನ್ ಮೇಲೆ ಹಾರಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಅಟ್ ಎನಿ ಮೂಮೆಂಟ್ 30 ವಾರ್ ಜೆಟ್ಗಳನ್ನ ಬಳಸ್ಕೊಂಡು ದಾಳಿ ಮಾಡೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಟಾಮ್ ಹ್ಯಾಕ್ಸ್ ಮಿಸೈಲ್ಗಳನ್ನ ಬಳಸಿ ಅಟ್ಯಾಕ್ ಮಾಡೋದಕ್ಕೆ ಸುಮಾರು 30 ಜೆಟ್ಗಳು ಹಾರಾಡ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅತ್ತ ಇರಾನ್ನ ಸರ್ವೋಚ್ಚ ನಾಯಕ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ, ಅಜ್ಞಾತ ಸ್ಥಳದಲ್ಲಿದ್ದಾರೆ. ದಾಳಿಯಾದಂಥ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇತ್ತ ಇರಾನ್ ಸರ್ವನಾಶ ಆಗೋದು ಫಿಕ್ಸ್ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಈಗ ಶುರು ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ದಿನಗಳಿಂದಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇತ್ತು. ಎನಿ ಮೂಮೆಂಟ್ ದಾಳಿ ಆಗಬಹುದು, ಯುದ್ಧ ಆಗ್ಬಹುದು ಅಂತೇಳಿ. ಅತ ಈಗ ಕಂಡ ಜಾಗದಲ್ಲಿ ಏರ್ ಸ್ಟ್ರೈಕ್ ಅನ್ನ ನಡೆಸಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಆ ಒಂದೊಂದು ದೃಶ್ಯಗಳು ನೀವು ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ ಹೆಂಗೆ ನಡೀತಾ ಇದೆ ಅಲ್ಲಿ ಅಟ್ಯಾಕ್ ಅಂತ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಾಂಬ್ಗಳನ್ನ ಜೆಟ್ಗಳು ಹಾಕೋದಕ್ಕೆ ರೆಡಿಯಾಗಿ ನಿಂತಿದ್ದಾವೆ. ಟಾಮ್ ಹ್ಯಾಕ್ಸ್ ಮಿಸೈಲ್ಗಳೇನಿದೆ ಅದನ್ನ ಬಳಸಿ ದಾಳಿಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.